ಇವತ್ತು ನಾವು ಕೆಆರ್ ಸರ್ಕಲ್ PWD ಕ್ಯಾಂಪಸ್ ನಲ್ಲಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ನಲ್ಲಿ ಕೆಂಪಮ್ಮ ಅವರ ಜೊತೆ ಇದ್ದೀವಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ರಿವ್ಯೂ. ₹2 ಊಟದಿಂದ ಶುರು ಮಾಡಿ ಇವತ್ತು ಪ್ರತಿದಿನ ಸುಮಾರು 2,000 ಜನರಿಗೆ ಊಟ ಕೊಡ್ತಿರೋ ಇನ್ಸ್ಪಿರೇಷನಲ್ ಸ್ಟೋರಿ ಇವರದ್ದು. ಬನ್ನಿ ಕೆಂಪಮ್ಮ ಅವರ ಜೊತೆ ಚಿಕ್ಕ ಇಂಟರ್ವ್ಯೂ ಮಾಡೋಣ. ಆಂಟಿ, ಇದು ಎಷ್ಟು ವರ್ಷದಿಂದ ಆಂಟಿ ಇದು ಮಾಡ್ತಾರೆ? ನಾವು ₹2 ಊಟ. ಎಷ್ಟು ವರ್ಷ ಆಗಿರ್ಬೋದು ಆಂಟಿ ಈಗ? ಆಯ್ತು, ₹2 ಊಟ ಅಂದ್ರೆ ನಾನ್ ಬಂದೆ 30 ವರ್ಷ, ನಮ್ಮ ಯಜಮಾನ್ರು ಒಂದ್ 20 ಆಯ್ತು, ಒಂದ್ 50 ₹1 ಊಟ ನಮ್ಮ ಯಜಮಾನ್ರು ಇದ್ದಾಗ. ಅವಾಗಿನ್ನ ಇದೇ ತಾಯಿ ಮನೆ, ತಂದೆ ಮನೆ, ಗಂಡನ ಮನೆ ಎಲ್ಲ ಇಲ್ಲೇ ಬೆಳೆದೋಗ್ಬಿಟ್ಟಿದೀನಿ. ಯಾವ್ದು ಹೋಗ್ದಂಗೆ ಎಲ್ಲ ಇದೆ. PWDನೇ ತವ್ರ ಮನೆ ಇದ್ದಂಗೆ. ನೀವಿವಾಗ ಒಂದು ರಿಯಾಲಿಟಿ ಶೋ ಮಾಡಿದ್ರಿ ಆಲ್ರೆಡಿ. ಅದಾಗಿದ್ಮೇಲೆ ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಯಾವ್ದಾರ ನಾನು ಬಂದಾಗ ಹೋಗಿದ್ದೀನಿ. ಆಮೇಲೆ ಗಿಲ್ಲಿ ಈಗ ಮೊನ್ನೆ ಗೆದ್ದು ಬಂದಾಗ ಅವನ್ ಜೊತೆ ನೆಲ್ಲಿ ಮುಳೆ ತಿನ್ಸಿ ಒಳ್ಳೆ ಕೆಂಪು ಏನ್ ತಂದಿದಿ ಅಂದ. ಒಬ್ಬರು ತಂದಿನ ಬಾರೋ ಅಂದೆ. ಆಮೇಲೆ ಕುಡಿ ಅಂದ. ದಿಸ ಮುಸ್ಕೊಂಡ್ ಬಾರೋ ಈಚೆ ಅಂದೆ. ಅವಷ್ಟು ನಳ್ಳಿ ಮುಳ್ಳೆ ಹಾಕೊಂಡ್ ಬಂದ ಈಚೆಗೆ. ತಗೊಳ್ಳೋ ತಿನ್ನು ಒಂದೇ ಒಂದು ಅಂತ ತಿನ್ನಿಸ್ದೆ. ಓ ಕೂತ್ಕೋ ಅಂದ. ಫೋನ್ ಮಾಡು, ಒಂದ್ ದಿವಸ ಹೋಟ್ಲಿಗೆ ಬರ್ತೀನಿ ನಿಮ್ ಹೋಟ್ಲಿಗೆ ಅಂದ. ಆಯ್ತು ಬಾರೋ ಯಾವಾಗಾರ ಅಂತ ಹೇಳಿದೀನಿ. ನನ್ ಜೊತೆ 3 ಸರಿ ಒಳ್ಳೆ ಪಾಲ್ಟ್ ಮಾಡಿದಾನೆ. ಕಿರ್ಕು ಯಾವ್ದೋ ಹುಡುಗಿ ಬರ್ತದೆ ಅಂದ್ರೆ ಯಾವೋ ನಮ್ಮಮ್ಮ ಬಂದ್ಬಿಟ್ಟಿದ್ದಾಳೆ ಏನೋನು. ರಾಮಾಚಾರಿ ಇಲ್ಲ ಹಾಡಿ ಹೇಳಿದೀವಿ, ಇಬ್ರುನು ಚೆನ್ನಾಗ್ ಮಾಡಿದೀವಿ. ಈಗ ಆಂಟಿ ನೀವು ಈಗ ಸಿಕ್ಕಾಪಟ್ಟೆ ಫೇಮಸ್. ಎಲ್ಲಾರು ಬಂದು ಎಲ್ಲಾ ಸೆಲ್ಫಿ ತಗೊಂಡ್ ಹೋಯ್ತಾ ಇರ್ತಾರೆ. ದಿನಾಲೆ ಹುಡುಗಿರು 8ನೇ ಮೈಲಿ ಇಲ್ಲಿಂದ ಶಿವಮೊಗ್ಗದಿಂದ ಇಲ್ಲ ನೀವು ಒಳ್ಳೆ ಚೆನ್ನಾಗ್ ಮಾಡ್ತಾ ಇದ್ರಿ. ನೀವು ಆಡ್ತಿದಾಗ ನಾವೆಲ್ಲಾ ಟಿವಿ ನೋಡ್ತಾ ಇದ್ದೋ, ಆದ್ರೆ ನೀವು ಸೋವು ಬಿಟ್ಮೇಲೆ ನಾವ್ ನೋಡ್ತಾ ಇಲ್ಲ. ನೀವು ಬಹಳ ಖುಷಿಯಾಗಿ ಮಾಡ್ತಾ ಇದ್ರಿ. ಚಾನಲ್ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ರಿ. ಆದ್ರೆ ನೀವು ಬಿಟ್ಮೇಲೆ ನಾವು ಟಿವಿ ನೋಡಕ್ ಯಾರಿಗೂ ಇಂಟ್ರೆಸ್ಟ್ ಹೋಯ್ತು ಅಂತ ಇಡೀ ನಮ್ ಜನ, ನಮ್ದು 1,000-2,000 ಜನ ಬರ್ತಾರೆ ಊಟಕ್ಕೆ. ಅವ್ರೆಲ್ಲಾ ಹೇಳ್ತಾ ಇರ್ತಾರೆ, ಯಾಕೆ ಪುಟ್ಟೆ ಕೆಂಪು ಅಂತಾರೆ. ಅಯ್ಯೋ ನನ್ನ ಕೆಲ್ಸ ಇತ್ತು ಬಿಟ್ಟಿದೀನಿ ಅಂತ ಹೇಳಿದೀನಿ. ಈ ಕೈ ಲಕ್ಷಾಂತರ ಜನಕ್ಕೆ, ಲಕ್ಷ ಅಲ್ಲ ಕೋಟಿನೇ ಅನ್ಬೋದು, ಅಷ್ಟು ಜನಕ್ಕೆ ಅನ್ನಕ್ಕೆ ₹2 ಊಟದಿಂದ ಹಾಕಿದೀವಿ. ನಮ್ಮಿಂದ ನಮ್ಗೆ ಅವ್ರು ಹೇಳ್ತಾರಲ್ಲ, ನಮ್ಮ ಆರೋಗ್ಯ ಆಗಿದೀವಿ. ನಾವು ಎಲ್ಲೋದ್ರು ನೆನ್ಸ್ಕೊತಾರೆ. ಮಂಡ್ಯ, ಮೈಸೂರು, ಪಾಂಡವಪುರ, ಹಾಸನ. ನಮ್ಮ ಮೋದಿಗೆ ಒಬ್ರು ಮಾತ್ರ ಗೊತ್ತಿಲ್ಲ, ಅವ್ರಿಗೂ ಗೊತ್ತಾಗ್ಬಿಟ್ರೆ ಒಂದ್ ದಿವಸ ಗೊತ್ತಾಗ್ತೀರಾ ಬಿಡಿ ಆಂಟಿ. ಅಷ್ಟು ಚೆನ್ನಾಗಿ ಊಟ ಮಾಡ್ತೀವಿ, ಎಲ್ಲಾರು ಆರೋಗ್ಯ ಆಗಿದೀವಿ ಅಂತಾರೆ. ಅದೇ ಖುಷಿ ನಮ್ಗೆ. ಇನ್ನೇನ್ ಬೇಕು? ಕಾಸು ಅಂತ ಮಾಡಕ್ ಆಗ್ಲಿಲ್ಲ, ಜನ ಸಂಪಾದನೆ ಮಾಡಿದೀವಿ ಅಷ್ಟೇ ಸಾಕಿಂತ ಇನ್ನೇನ್ ಬೇಕಂಟಿ. ನೀವು 1000 ಜನಕ್ಕೆ ಊಟ ಹಾಕ್ತಿರೋದ್ ಪ್ರತಿನಿತ್ಯ, ಆಯ್ತಾ? ನಾವು ಇದೇ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಇಂದ ಓದ್ತಾ ಇರೋದು. ಡಿಗ್ರಿ ಇಲ್ಲೇ ಮಾಡಿದ್ವಿ, ಮಾಸ್ಟರ್ಸ್ ಇಲ್ಲೇ ಮಾಡಿದ್ವಿ. ಇವಾಗ ಬೇರೆ ಕಡೆ ಕೆಲಸ ಮಾಡ್ತಾ ಇದೀವಿ. ನಾವು ಡಿಗ್ರಿ ಮಾಡ್ತಾ ಇದ್ದ ಟೈಮ್ ಇಂದನೂ ಅಷ್ಟೇ, ಮಾಸ್ಟರ್ಸ್ ಮಾಡ್ತಾ ಇದ್ದ ಟೈಮ್ ಇಂದನೂ ಅಷ್ಟೇ ನಿಮ್ಮ ಹತ್ರನೇ ಬರ್ತಾ ಇದ್ವಿ. ಒಬ್ಬ ಸ್ಟೂಡೆಂಟ್ ಒಂದು ಮಟ್ಟವಾಗಿ ಚೆನ್ನಾಗಿ ಮಕ್ಕಳು ಬೆಳಿಬೇಕು, ಬೆಳೆದಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು. ಅವಾಗೆ ಒಂದು ಪ್ರತಿಫಲ ಸಿಗೋದು. ಆ ಟೈಮ್ ಇಂದನೂ ಅಷ್ಟೇ ನಮ್ಮ ಆಂಟಿ ಹೆಂಗೆ ಅಂತಂದ್ರೆ ಸ್ಟೂಡೆಂಟ್ಸ್ಗೂ ಫ್ರೆಂಡ್ಲಿ ಆಗಿರ್ಬೇಕು. ಬಜೆಟ್ ಇವಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಈ ವಿಧಾನಸೌಧ ಕಡೆ ಆಗಿರ್ಬೋದು, ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಕಡೆ ಆಗಿರ್ಬೋದು, ಒಳ್ಳೆ ಸ್ಟ್ಯಾಂಡರ್ಡ್ ಫುಡ್ ಆಗಿರ್ಲಿ, ಕ್ವಾಲಿಟಿ ಫುಡ್ ಆಗಿರ್ಲಿ ಯಾವ್ದು ಇಲ್ಲ. ನಾವು ಹುಡಿಕೊಂಡ್ ಬರ್ತಾ ಇದ್ವಿ ಆಂಟಿ ಹೋಟ್ಲಿಗೆ. ಆ ಟೈಮ್ ಇಂದಾನು ಬರ್ತಾ ಇದೀವಿ. ಆಂಟಿ ಇವಾಗ ಏನ್ ಇದಾರೆ ಫೇಮಸ್ ಆದಾಗ ಏನ್ ಮಾತಾಡ್ತೀರಾ, ಅದಕ್ಕಿಂತ ಮುಂಚೆಯಿಂದಾನು ಆಂಟಿ ಹಂಗೇನೆ ಇದೆ. ಉಡಲು ಎತ್ತಲು ಯಾಕಲು ನೀನ್ ಯಾವ್ದಾರ ಒಂದ್ ಆಟ್ಕೋಗಿ ಸೇರ್ಕೊಂಡ್ಬಿಡಮ್ಮ, ಪಿಕ್ಚರ್ ನೋಡಕ್ ಚೆನ್ನಾಗಿದ್ದಿ ಪಾತ್ರಕ್ಕೆ ಅನ್ನೋರು. ನಾವ್ ಇಲ್ಲಿ ಯಾರು ನೋಡ್ಕೊಂತಾರ, ಹೋಗಪ್ಪ ಅದೇನ್ ದಿನ ಸಿಗುತ್ತಾ ಅಂತೀವಿ. ಒಳ್ಳೆ ಜನ ಎಲ್ಲೂ ಹೋದ್ರು ಒಬ್ರು ಬೇರೆ ಕೊಡ್ತಾರೆ. ಅದಕ್ಕೆ ಇಷ್ಟ ಪಡ್ತೀನಿ. ಆಂಟಿ, ನಾನ್ ನಿಮ್ನ ಮೊದಲನೇ ಸತಿ ಮೀಟ್ ಮಾಡಿದಾಗ ನೀವ್ ನಾನು ಹೊಡೆದಿದ್ರಿ, ಬಾರೋ ಮಗನೆ ಅಂತ ಅನ್ಬಿಟ್ಟು. ಆಮೇಲೆ ಅವತ್ತು ಅಷ್ಟೇ ಸೇಮ್ ಕಾಳ್ ಸಾರೆ ಮಾಡಿದ್ದು. ಆಮೇಲೆ ಒಬ್ಬಟ್ಟು ಹಾಕ್ಸ್ಕೊಟ್ಬಿಟ್ಟು ಅವತ್ ನಾನು ಕೂರ್ಲು ಬಿಟ್ಟಿದೆ, ಡ್ಯಾನ್ಸರ್ ನಾನು. ಎಲ್ಲ ಬಂದ್ರೆ ಬ್ಯಾಚ್ ಅಲ್ಲೇ ಬರ್ತಾ ಇದ್ದು, 15 ಜನ ಹುಡುಗರು ಮತ್ತೆ ಹುಡುಗಿರು ಇರ್ತಾ ಇದ್ರು. ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬಂದು ನಿಮ್ ಹತ್ರ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೌದಾ? ಇವಾಗ ದೊಡ್ಡವ್ರಾಗ್ಬಿಟ್ಟಿದ್ರಿ, ದೊಡ್ಡ ಮನ್ಸ ಆಗ್ಬಿಟ್ಟಿದ್ದೀರಿ. ಚೆನ್ನಾಗ್ ಬೆಳಿಬೇಕು ಅಲ್ಲ, ಇವಾಗ ಚೆನ್ನಾಗ್ ಬೆಳಿಬೇಕಷ್ಟೇ. ಮುಂದೆ ಇದ್ದವ್ರು ಇದ್ದಂಗೆ ಇರಕ್ಕಾಗಲ್ವಲ್ಲ, ಮುಂದೆ ಹೋಯ್ತಾ ಇರ್ಬೇಕಲ್ವಾ? ಅವಾಗ ಒಂದು ನಮ್ಗೆ ಏನೇ ಸಿಕ್ಬೇಕಲ್ವ, ಒಂದ್ ಫಲ ಸಿಕ್ಬೇಕಲ್ವಾ, ಒಂದು ಕಷ್ಟಪಟ್ಟಿದ್ಕೆ. ಅದನ್ನೇ ಇದು ಮಾಡ್ಬೇಕು. ಅದೇ ಖುಷಿಗೇನೆ ಇವತ್ ನಾನ್ ಬಂದೆ. ಇದೇ ಸೈಡ್ ಕೆಲ್ಸ ಇತ್ತು ಆಂಟಿ, ಮುಗಿಸ್ಕೊಂಡು ಊಟ ಟೈಮ್ಗೆ ನನ್ ಫ್ರೆಂಡ್ ಎಲ್ಲೂ ಹೋಗೋಣ ಅಂತ ಕೇಳಿದ್ದಕ್ಕೆ, ಬಾಪ ಇಲ್ಲೇ ನಮ್ಮ ಆಂಟಿ ಹೋಟ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದೆ. ಅದಕ್ಕೆ ನೀವು ನೋಡಿದ ತಕ್ಷಣ ಹಿಂಗಂದ್ರಿ, ಖುಷಿ ಆಯ್ತು. ಹೊಟ್ಟೆ ತುಂಬಾ ಊಟ ಹಾಕಿದ್ರಿ. ತಿಂತೀರಾ? ಒಬ್ಬಟ್ಟು ತಿಂತೀರಾ? ಬೇಡ, ದೋಸೆ ತಿಂತೀರಾ?
ಮಜ್ಜಿಗೆ ಬೇಕಾ? ಕೊಡು, ಅವ್ರು ಕೇಳೋದೇ ಬೇಡ, ಆಗ್ಲೇ ಕೊಟ್ಬಿಟ್ರು. ನೀವು ಆಗ್ಲೇ ಸಿಗ್ನಲ್ ಕೊಟ್ರಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅವ್ರು ಆಗ್ಲೇ ಕೊಟ್ಬಿಟ್ರು. ಫುಲ್ ರಾಯಲ್ ಟ್ರೀಟ್ಮೆಂಟ್. ಆಂಟಿ ಕಡೆಯಿಂದ ಬಂದ್ರೆ ನಾವ್ ಆಂಟಿ ಕಡೆಯವರು ಅಂತ ಅಂದಿದ ತಕ್ಷಣ ನಮ್ ಫುಲ್ ರಾಯಲ್ ಟ್ರೀಟ್ಮೆಂಟ್. ನಮ್ ಕಡೆಯಿಂದ ಏನ್ ಬೇಕು ಹೇಳ್ಬಿಡಪ್ಪ, ಮಾಡೋಣ ಸಾಯ. ಅಯ್ಯೋ ಲೊಕೇಶನ್ ಸಮೇತ ಎಲ್ಲ ನಾನು ಹಾಕಿರ್ತೀನಿ. ಸರ್ಕಲ್ PW ಒಳಗಡೆ ಬನ್ನಿ, ಊಟ ಮಾಡಿ ಖುಷಿ ಖುಷಿಯಾಗಿ ಹೋಗ್ರಿ. ಒನ್ ಮೋರ್ ಅಂತ ಚೆನ್ನಾಗಿ ಊಟ ಹಾಕ್ತಿವಿ. ಚೆನ್ನಾಗೆ ಯಾರಿಗೆ ನೀವೆಲ್ಲ ಇಷ್ಟು ಕೆಲಸ ಮಾಡ್ತೀಯಲ್ಲ, ಖುಷಿ ಖುಷಿ ಆಯ್ತಲ್ಲ, ಆ ಖುಷಿನೇ ಸಾಕ್ ಬಿಡಮ್ಮ ಅಂತಾರೆ. ಅದಕ್ಕೆ ಸಂತೋಷ ಪಡ್ತೀವಿ. ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಅದೇ ಮನೆ ಊಟ ತರ ಬೇಕು ಅಂದ್ರೆ ನಮ್ಮ PW ಬ್ಲಾಕ್ KR ಸರ್ಕಲ್ ಅಲ್ಲಿ ಇರುವ ಆಂಟಿ ಊಟಕ್ಕೆ ಕಬ್ಬನ್ ಪಾರ್ಕ್ ರೋಡ್ ಪಕ್ಕದಲ್ಲಿ ಕಬ್ಬನ್ ಪಾರ್ಕ್ ಇದೆ. ಈ ಕಡೆ ಕಬ್ಬನ್ ಪಾರ್ಕ್, ಸೆಂಚುರಿ ಕ್ಲಬ್ ಇದೆ ಪಕ್ಕ. ಮೀನ ಆ ಕಡೆ ಇದಿದೆ. ಇತ್ತಗೆ ಮುದ್ದೆ ಹೋಟೆಲ್ ಬಿಸಿ ಬಿಸಿ ಒಬ್ಬಟ್ಟು ಸಿಗುತ್ತೆ, ಮುದ್ದೆ ಸಿಗುತ್ತೆ. 4 ಗಂಟೆ ಬಂದ್ರು ಸಿಗುತ್ತೆ, ಏನಿಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ಮುದ್ದೆ, ಸಾಯಂಕಾಲವರೆಗೂ 4 ಗಂಟೆವರೆಗೂ ಮುದ್ದೆ. ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಆಂಟಿ ಸೂಪರ್ ಆಗಿ ಊಟ ಹಾಕ್ತಾರೆ ಅಂತ ಹೇಳ್ತಾ ನಮ್ ಬ್ಲಾಗ್ ನ ಮುಗಿಸ್ತಾ ಇದೀವಿ. ಚೆನ್ನಾಗಿ ಥ್ಯಾಂಕ್ ಯು ಆಂಟಿ. ಇನ್ನು ಚೆನ್ನಾಗಿರ್ಲಿ, ಇನ್ನು ಚೆನ್ನಾಗಿ ಬೆಳಿಲಿ, ವರ್ಲ್ಡ್ ಫೇಮಸ್ ಆಗ್ಲಿ, ಮೋದಿ ಅವ್ರನ್ನ ಮೀಟ್ ಮಾಡ್ಲಿ. ಅದೊಂದೇ ಬಾಕಿ ಇರೋದು ಇವಾಗ.